ಕ್ಷಮಿಸಿ. ಆರಂಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ರೀತಿಯಂತೆ ಯಂ ವೈದಿಕ ಮಂತ್ರ ದೃಶ ಪುರಾಣ ಇಂದ್ರಂ ಯಮಂ ಮಾತರಿಶ್ವಾನಮಾಹು ಶಕ್ತಿ ಗಣಪತಿಂ ಭಜೇಹಂ ಸರ್ವ ಸಂಭಾಗ್ಯ ಪ್ರದಂ ಶಕ್ತಿ ಗಣಪತಿಂ ಭಜೇಹಂ ಸರ್ವ ಸಂಭಾಗ್ಯ ಪ್ರದಂ ಶಕ್ತಿ ಗಣಪತಿಂ ಭಜೆ. ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಮಾತೃಶಕ್ತಿ ದುರ್ಗಾವಾಹಿನಿಯು ಕಳೆದ 12 ವರ್ಷಗಳಿಂದ ಯಶಸ್ವಿಯಾಗಿ ಸಮಾಜ ದಾನಿಗಳ ಸಹಕಾರದಿಂದ ಪರಿವಾರ ಸಂಘಟನೆಯ ಮಾರ್ಗದರ್ಶನದಿಂದ ಮೊಸರು ಕುಡಿಕೆ ಉತ್ಸವವನ್ನು ಆಚರಿಸಿಕೊಂಡು ಬರುತ್ತದೆ. ನಮ್ಮ ಕಾರ್ಯಕರ್ತರು ತಾಲೂಕಿನ ಬೇರೆ ಬೇರೆ ಘಟಕಗಳಲ್ಲಿ ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸುವ ಕೆಲಸ ಮಾಡುತ್ತಿದ್ದು, ಲವ್ ಜೆಹಾದನ್ನು ತಡೆದು ನಮ್ಮ ಹೆಣ್ಣು ಮಕ್ಕಳನ್ನು ರಕ್ಷಿಸುವ ಕೆಲಸ ಮಾಡ್ತಾಯಿದೆ. ನಮ್ಮ ಕಾರ್ಯಕರ್ತರು ಇದರಿಂದ ಅನೇಕ ಕೇಸುಗಳನ್ನು ಹಾಕಿಕೊಂಡಿದ್ದು, ನಾವು ತಾಯಿಯ ಸಮಾನವಾಗಿ ಪೂಜಿಸುವ ಗೋವುಗಳನ್ನು ಅಕ್ರಮವಾಗಿ ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗುವಾಗ ಅದನ್ನು ತಡೆದು ಗೋ ರಕ್ಷಿಸುವ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ. ಲ್ಯಾಂಡ್ ಜೆಹಾದ್ನ ವಿರುದ್ಧ ಹೋರಾಟ ಸುಳ್ಯ ಪ್ರಖಂಡದಲ್ಲಿ 24 ಘಟಕಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಗೋ ಪೂಜಾ ಕಾರ್ಯಕ್ರಮ, ದುರ್ಗಾಷ್ಟಮಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಸಂಘಟನೆಯಲ್ಲಿ ದೇಶದಲ್ಲಿ ಮಂಗಳೂರು ವಿಭಾಗ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆಯೋ, ಮಂಗಳೂರು ವಿಭಾಗದಲ್ಲಿ ಸುಳ್ಯ ಕೂಡ ತನ್ನ ಸಂಘಟನೆಯ ಮೂಲಕ ಪ್ರಾಮುಖ್ಯತೆಯನ್ನು ಪಡೆದಿದೆ. ಮುಂದೆಯೂ ನಮ್ಮ ಎಲ್ಲ ಸಂಘಟನೆಯ ಕಾರ್ಯಕ್ರಮಕ್ಕೆ ಸಹಕಾರ ನೀಡುವಂತೆ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪಾದಪದ್ಮೇ ತಯೋ ಶ್ರುತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಹಿರಿಯರಿಗೂ ನಮಸ್ಕಾರ. 9 ಗಂಟೆಗೆ ಮ್ಯಾಕ್ಸಿಮಮ್ ಇಲ್ಲಿಂದ ಹೊರಡಬೇಕಿತ್ತು. ನಾನು ಅವ್ರನ್ನ ವಿನಂತಿ ಮಾಡಿಕೊಂಡೆ, ಗೋಗರದೆ ಮೊದಲು ಬಿಟ್ಬಿಡಿ, ನನಗೆ ಒಂದು ಅರ್ಧ ಗಂಟೆ ಮಾತಾಡಿ ಹೋಗ್ತೀನಿ ಅಂತ. ಯಾಕೋ ಸುಳ್ಳಿದವರು ಅನುಕಂಪ ತೋರಿಸಲೇ ಇಲ್ಲ ನನಗೆ. ನಾಳೆ ಬೆಳಿಗ್ಗೆ 9:00 ಧರ್ಮಸ್ಥಳದ ಪರವಾಗಿರುವಂಥ ಒಂದು ಶೋಭಾಯಾತ್ರೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ. ನಾನು 9 ಗಂಟೆಗೆ ಹೊರಟ್ರೂ ಬೆಳಗ್ಗೆ ಈಗ ರೀಚ್ ಆಗುವಾಗ 6 ಗಂಟೆ ಆಗುತ್ತೆ ಆ ಜಾಗಕ್ಕೆ ಹೋಗಬೇಕಾದ್ರೆ. ಇನ್ನು ನಾನು ನೇರವಾಗಿ ಶೋಭಾಯಾತ್ರೆಗೆ ಭಾಗವಹಿಸಬೇಕಾಗಿರುವಂಥ ವಿಕಟ ಪರಿಸ್ಥಿತಿ ಬರುತ್ತೆ. ನಾನು ತುಂಬ ಮಾತನಾಡಬೇಕು ಅಂತ ದಾರಿಯುದ್ದಕ್ಕೂ ಆಲೋಚನೆ ಮಾಡ್ತಾ ಬಂದಿದ್ದೆ. ಬಹಳ ಏನೂ ಮಾತಾಡೋದಿಲ್ಲ, ಮುಂದಿನ 3-4 ನಿಮಿಷಗಳಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಭಾರತ ತುಂಬ ಸಂಕಟದ ಸ್ಥಿತಿಯಲ್ಲಿದೆ, ಹಿಂದೂ ಸಮಾಜ ತುಂಬ ಸಂಕಟದ ಸ್ಥಿತಿಯಲ್ಲಿದೆ. ವಿಶ್ವ ಹಿಂದೂ ಪರಿಷತ್ತಿಗೆ 61ನೇ ವರ್ಷ. 61ನೇ ವರ್ಷ ಅಂತಂದರೆ 2 ಅರ್ಥ ಬರುತ್ತೆ. ಒಂದು 60 ಆಗಿದೆ ಅಂದರೆ ಅರಳು ಮರಳಾಗ್ಬಿಟ್ಟಿರ್ಬೋದು ಅಂತ, ಹಂಗಲ್ಲ, ಮರಳಿ ಅರಳುವಂಥ ಪ್ರಕ್ರಿಯೆ ಶುರುವಾಗಬೇಕಾಗಿದೆ ಅಂತ. ಯಾರು ವಿಶ್ವ ಹಿಂದೂ ಪರಿಷತ್ತನ್ನು ಶುರು ಮಾಡಿದರೋ ಅವರಿಗೆಲ್ಲ ಈಗ ವಯಸ್ಸಾಗಿದೆ. ಹೀಗಾಗಿ ತರುಣರು ವಿಶ್ವ ಹಿಂದೂ ಪರಿಷತ್ತಿನ ಈ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊರಬೇಕು ಎನ್ನುವ ಕಾರಣಕ್ಕೋಸ್ಕರ 61ನ್ನು ಸಂಭ್ರಮದಿಂದ ಆಚರಿಸಬೇಕು. ಯಾಕೆಂದರೆ ಹೊಸ ಪೀಳಿಗೆ ಇದಕ್ಕೆ ತನ್ನ ಸತ್ವವನ್ನು ಜೋಡಿಸಬೇಕಾದಂಥ ಅಗತ್ಯ ಇದೆ. ಹಿಂದೂ ಸಮಾಜಕ್ಕೆ ಇರುವಂಥ ದೊಡ್ಡ ಕಂಟಕ 4 ದಿಕ್ಕಿನಿಂದ ಬರಲಿಕ್ಕಿದೆ. ನಾನು 4ನ್ನೂ ಎಕ್ಸ್ಪ್ಲೈನ್ ಮಾಡಿ ವಿವರ ಕೊಡಬೇಕು ಅಂತಿದ್ದೆ, ಆದರೆ ಆಗೋದಿಲ್ಲ. ಇಷ್ಟನ್ನೇ ಹೇಳಬಲ್ಲೆ. 4 ದೊಡ್ಡ ಚಾಲೆಂಜ್ ನಮಗಿರೋದು. ಮೊದಲನೇದು ಇಸ್ಲಾಂ ಕಡೆಯಿಂದ, ಅದು ಹೇಗೆ ಅಂತ ನಿಮಗೆ ಗೊತ್ತಿದೆ. 2ನೇದು ಕ್ರಿಶ್ಚಿಯಾನಿಟಿ ಕಡೆಯಿಂದ, ಅದು ಹೇಗೆ ಅಂತ ನಿಮಗೆ ಗೊತ್ತಿದೆ. 3ನೇದು ಇತ್ತೀಚೆಗೆ ತುಂಬ ವ್ಯಾಪಕವಾಗಿ ಇವೆಲ್ಲದರ ನಡುವೆ ಸೇರಿಕೊಂಡು ಕೆಲಸ ಮಾಡ್ತಿರೋದು ಮಾವೋವಾದಿಗಳು, ಲೆಫ್ಟಿಸ್ಟ್, ಲಿಬರಲ್ಗಳು. ಅವರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ. ನನಗಿವತ್ತು ದೊಡ್ಡ ಜವಾಬ್ದಾರಿ ಇದ್ದಿದ್ದು ಅವರು ಹೇಗೆ ಸಮಾಜದಲ್ಲಿ ಸೈಲೆಂಟಾಗಿ ಕೆಲಸ ಮಾಡ್ತಿದ್ದಾರೆ, ನಮಗೆ ಗೊತ್ತಾಗದಂತೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಬೇಕಿತ್ತು. ನನಗೆ ಸಮಯ ಇಲ್ಲ, ನಾನು ಮುಗಿಸ್ತೀನಿ ಅದನ್ನು. ಆದರೆ 4ನೇದೊಂದು ಭಯಾನಕವಾದ ಸಂಗತಿ ಇದೆ. ಈ 3ಅನ್ನೂ ಕೂಡ ಆಯಾ ಕಾಲಘಟ್ಟದಲ್ಲಿ ತಮ್ಮ ತಲೆ ಮೇಲೆ ಹೊತ್ಕೊಂಡು ನಮ್ಮ ವಿರುದ್ಧ ಕೆಲಸ ಮಾಡ್ತಾ ಇರುವಂಥ ಮತ್ತೊಂದು ಸಂಘಟನೆ ಕಾಂಗ್ರೆಸ್ ಎನ್ನುವಂಥ ಸಂಘಟನೆ ಅನ್ನೋದನ್ನು ಮರಿಬೇಡಿ. ಭಾಳ ಡೇಂಜರಸ್ ಸಂಘಟನೆ ಇದು. ಈ 3ಕ್ಕೂ ಜೀವವನ್ನು ಕೊಡೋದು. ನಾನು ಪೊಲಿಟಿಸೈಸ್ ಮಾಡಲಿಕ್ಕೆ ಇಚ್ಛೆ ಪಡಲ್ಲ, ಆದರೆ ಹಿಂದೂ ಧರ್ಮೀಯನಾಗಿ ತುಂಬ ಪ್ರಖರವಾಗಿ ಹೇಳಬೇಕಾಗಿರುವಂಥ ಸಂಗತಿ ಏನು ಅಂದರೆ ಭಾಳ ಡೇಂಜರ್ ಸಂಘಟನೆ ಇದು. ಎಚ್ಚರಿಕೆ ಇರಲಿ ಅಂತ. ಯಾಕೆ ಎಚ್ಚರಿಕೆ ಇರಲಿ ಅಂತ ಹೇಳ್ತೀನಿ ಅಂತಂದರೆ, 1949ರಲ್ಲಿ ಮುರಿದು ಬಿದ್ದಿರುವಂಥ ಸೋಮನಾಥ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಬೇಕು ಅನ್ನುವಂಥ ಚರ್ಚೆ ಬಂದಾಗ
ಮೌಲಾನಾ ಆಜಾದ್ ಒಬ್ಬ ಮುಸಲ್ಮಾನ, ಅವ್ರು ಹೇಳಿದರು ಮಂದಿರ ಆಗುತ್ತೋ ಬಿಡುತ್ತೋ ಒಂದು ಸ್ಮಾರಕ ಆದರೂ ನಿರ್ಮಾಣ ಮಾಡೋಣ ಅಂತ. ಜವಾಹರ್ಲಾಲ್ ನೆಹರು ಹೇಳಿದರು ಸ್ಮಾರಕವೂ ಇಲ್ಲ, ಮಂದಿರವೂ ಇಲ್ಲ, ಸೋಮನಾಥ ಮಂದಿರದ ಹೆಸರೆತ್ತಬೇಡಿ ಎಂದರು. ಮಹಾತ್ಮ ಗಾಂಧೀಜಿ ಹೇಳಿದರು ಮಂದಿರ ಆಗಬೇಕು, ಸರ್ಕಾರದಿಂದ ಒಂದು ಪೈಸೆ ತಗೋಬಾರದು ನಾವು ಅಂತಂದರು. ಅಂದರೆ ಸರ್ಕಾರ ಹಿಂದೂಗಳಿಗೆ ಸಹಾಯ ಮಾಡಬಾರದು ಅಂತ. ಆದರೆ ಆಗಲೇಬೇಕು ಮಂದಿರ ಅಂತ ಹಠ ಹಿಡಿದು ನಿಂತು ಜನರಿಂದ ಧನ ಸಂಗ್ರಹ ಮಾಡಿ ಒಂದು ಭವ್ಯವಾದ ಮಂದಿರವನ್ನು ಕಟ್ಟಲೇಬೇಕು ಅಂತ ಹಠ ಹಿಡಿದು ನಿಂತವರು ಸರ್ದಾರ್ ಪಟೇಲರು ಒಬ್ಬರೇ ಅನ್ನೋದನ್ನು ನಾವು ಮರಿಬಾರ್ದು ಅಂತ. ಆದರೆ ನೆನ್ಪಿಟ್ಕೊಳ್ಳಿ, ಕಾಂಗ್ರೆಸ್ಸು ಸರ್ದಾರ್ ಪಟೇಲರನ್ನ ನೆನಪಿಸ್ಕೊಳ್ಳೋದೇ ಇಲ್ಲ. ಯಾಕೆ ಅಂತಂದರೆ ಅವರ ವಿಚಾರಧಾರೆಗೆ ಹೊಂದಾಣಿಕೆ ಆಗೋದಿಲ್ಲ ಅಂತ. ಎಲ್ಲಿವರೆಗೂ ಇದೆ ಕಾಂಗ್ರೆಸ್ಸು ಅಂತಂದರೆ ಭಾಳ ಬೇಸರದಿಂದ ನಾನು ಹೇಳ್ತೀನಿ, ಹಿಂದೂಗಳು ಆಲೋಚನೆ ಮಾಡಬೇಕಾಗಿರುವಂಥ ಸಂಗತಿ, ಜಗತ್ತಿನಲ್ಲಿ ಯಾರಿಗೆ ಬೇಕಾದರೂ ಮತ್ತೊಂದು ದೇಶ ಸಿಗಬಹುದು. ನನಗೆ ಮತ್ತು ನಿಮಗೆ ಉಳಿದಿರೋದು ಏಕೈಕ ದೇಶ, ಅದು ಭಾರತ ಮಾತ್ರ. ಈ ದೇಶದ ಗೌರವವನ್ನು ಒಂದಿಂಚು ಕಡಿಮೆ ಮಾಡಿಕೊಳ್ಳಿಕ್ಕೆ ನಾನು ಒಪ್ಪಲಾರೆ, ನೀವು ಒಪ್ಪಲಾರ್ರಿ. ಆದರೆ ಈ ದೇಶದ ದೌರ್ಭಾಗ್ಯ ಏನು ಅಂತಂದರೆ, ಈ ಮೂವರ ಪ್ರಭಾವಕ್ಕೆ ಸಿಕ್ಕಿದ ಇವರು ಏನು ಮಾಡ್ತಾರೆ ಅಂತಂದರೆ, ಯಾವತ್ತಾವತ್ತು ಭಾರತ ಗೌರವದಿಂದ ಮೆರೆಯುತ್ತೆ ಅಂತ ಅನಿಸುತ್ತೋ ಅದರ ಗೌರವದ ಬುಡವನ್ನು ಕತ್ತರಿಸುವಂಥ ಕೆಲಸ ಮಾಡ್ತಾರೆ. ಉದಾಹರಣೆಗೆ, ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಪ್ರೂಫ್ ಕೊಡಿ ಎಂದರು. ನಾವು ಏರ್ ಸ್ಟ್ರೈಕ್ ಮಾಡಿದ್ವಿ, ಪ್ರೂಫ್ ಕೊಡಿ ಅಂತಂದರು. ಮೊನ್ನೆ ಭಾರತದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ, ಈ ಹಿಂದೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ 1971ರಲ್ಲಿ 17 ದಿನಗಳಲ್ಲಿ ಮುಗಿದಿತ್ತು. ಆದರೆ ಈ ದೇಶದ ಪ್ರಧಾನಿ ಈ ಬಾರಿಯ ಯುದ್ಧವನ್ನು 4 ದಿನದಲ್ಲಿ ಮುಗಿಸಿದರು. ಪಾಕಿಸ್ತಾನ ಗೋಗರದು ಕಾಲಿಗೆ ಬಿದ್ದು ದಯವಿಟ್ಟು ಕಾಪಾಡಿ ಅಂತ ಕೇಳ್ತು. ಯಾಕೆ ಅಂದರೆ ಭಾರತ ಪಾಕಿಸ್ತಾನದ 8 ಭಯೋತ್ಪಾದಕ ಠಾಣ್ಯಗಳನ್ನು ಧ್ವಂಸಗೊಳಿಸಿತ್ತು. ಆನಂತರ ಪಾಕಿಸ್ತಾನದ 11 ಏರ್ ಬೇಸ್ಗಳನ್ನು ಧ್ವಂಸಗೊಳಿಸಿತು. ನನಗೆ ನಿಮಗೆ ಗೊತ್ತಿರೋದು 11 ಮಾತ್ರ. ಆದರೆ ಪಾಕಿಸ್ತಾನ ಅಮೆರಿಕಕ್ಕೆ ಏರ್ ಬೇಸ್ ಧ್ವಂಸಗೊಂಡಿರೋ ಪ್ರೂಫ್ ಕೊಡುವಾಗ ಈ 11 ಬಿಟ್ಟು ಉಳಿದ 8 ಕೊಟ್ಟಿತ್ತು. ಅಂದರೆ 19 ಆದರೂ ಧ್ವಂಸಗೊಂಡಿರಬೇಕು ಅಂತ ನಮ್ಮ ಅಂದಾಜು. 19 ಏರ್ ಬೇಸ್ಗಳನ್ನು ಧ್ವಂಸಗೊಳಿಸ್ತು. ಪಾಕಿಸ್ತಾನ ನ್ಯೂಕ್ಲಿಯರ್ ಆರ್ಸೆನಲ್ ಎಲ್ಲಿಟ್ಟಿದೆಯೋ ಆ ಸರ್ಗೋದಾ ಏರ್ಪೋರ್ಟನ್ನು ಹಿಡ್ಕೊಂಡು ಅದರ ಪಕ್ಕದಲ್ಲಿರುವಂಥ ಕೈರಾಣ ಬೆಟ್ಟಗಳನ್ನು ಧ್ವಂಸಗೊಳಿಸ್ತು ಅಂತ ಎಲ್ಲರೂ ಮಾತನಾಡ್ತಾರೆ. ಪಾಕಿಸ್ತಾನ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದೆ, ಅಮೆರಿಕಾನೂ ಸದ್ದು ಮಾಡ್ತಾ ಇಲ್ಲ. ಭಾರತ ಮೊನ್ನೆ ತಾನೇ ಹೇಳ್ತು, ಪಾಕಿಸ್ತಾನದ ಕನಿಷ್ಠ ಪಕ್ಷ 6 ಫೈಟರ್ ಜೆಟ್ಗಳನ್ನು ನಾನು ಧ್ವಂಸಗೊಳಿಸಿದ್ದೀನಿ ಅಂತ ಹೇಳ್ತು. ಪಾಕಿಸ್ತಾನವನ್ನು ಲಿಟರಲಿ ಬರ್ಬಾದ್ ಮಾಡಿದ್ದೀವಿ 4 ದಿನದಲ್ಲಿ. ಆದರೆ ಯುದ್ಧ ಗೆದ್ದಿದ್ದೀವ ಅಂತ ಕೇಳಿದರೆ ನಮಗೂ ಒಂದು ರೌಂಡ್ ಅನುಮಾನ ಇದೆ, ಗೆದ್ದುವ ಇಲ್ವಾ? ಯಾಕೆ ಗೊತ್ತಾ? ಯಾರು ಗೆದ್ದಿಲ್ಲ ಎನ್ನುವಂಥ ಈ ಭಾವವನ್ನು ನಮ್ಮೊಳಗೆ ತುಂಬಿದ್ದಾರೆ ಅಂತಂದರೆ ಈ ನಾಡಿನ ಪ್ರತಿಪಕ್ಷಗಳು ತುಂಬಿವೆ, ಪಾಕಿಸ್ತಾನದ ಪರವಾಗಿ ಮಾತನಾಡಿವೆ. ನಮಗೆ ಅರ್ಥವೇ ಆಗಲಿಲ್ಲ. ನಾನು ಯಾಕೆ ತಾರುಣ್ಯ ಬೇಕಾಗಿದೆ ಇದಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ತಾರುಣ್ಯ ಹಳ್ಳ ಹಿಡಿದಿದೆ ಮಿತ್ರರೇ. ನಮ್ಮ ತಾರುಣ್ಯ ಚರಂಡಿಯತ್ತ ಮುಖ ಮಾಡ್ಕೊಂಡು ಕೂತಿದೆ. ನಮ್ಮ ತಾರುಣ್ಯಕ್ಕೆ ವೈಭವದ ಹಿಂದುತ್ವ ಅರ್ಥ ಆಗ್ತಿಲ್ಲ. ನಮ್ಮ ತಾರುಣ್ಯಕ್ಕೆ ವೈಭವದ ಭಾರತೀಯತೆ ಅರ್ಥ ಆಗ್ತಿಲ್ಲ. ನಮ್ಮ ಪರಂಪರೆ ಮರೆತು ಹೋಗಿದೆ, ನಮ್ಮ ಶಕ್ತಿ ಮರೆತೋಗಿದೆ, ಅಂತಃಸತ್ವ ಮರೆತೋಗಿದೆ. ಯಾವನೋ ಒಬ್ಬ ಅಯೋಗ್ಯ ಮುಸಲ್ಮಾನ ಮಾಡಿರುವಂಥ ಒಂದು AI ವಿಡಿಯೋ ನೋಡಿ ನಮ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವ ಮಟ್ಟಿಗೆ ನಾವು ಇಳಿದಿದ್ದೀವಿ ಅಂತಂದರೆ ನಮ್ಮ ಮಂಕ್ ಹೆಂಗೆ ಕೌದಿರ್ಬೋದು? ಯಾವನೋ ಒಬ್ಬ ಅಯೋಗ್ಯ ಅವನು. ಧರ್ಮಸ್ಥಳದ ವಿಚಾರವಾಗಿ ನೀವು ಬರೋದಾದರೆ, ಧರ್ಮಸ್ಥಳದಲ್ಲಿ ಯಾರ್ಯಾರು ಪ್ರಚಾರ ಮಾಡಿದ್ದು? ಸ್ಟ್ಯಾನ್ಲಿ ಅಂತ ಒಡನಾಡಿ ಸಂಸ್ಥೆಯ ಒಬ್ಬ ವ್ಯಕ್ತಿ ಧರ್ಮಸ್ಥಳದ ಮನೆಗೂ ಹೋಗಿ ಪ್ರಚಾರ ಮಾಡಿದ್ದಾನೆ. ಯಾರು ಸ್ಟ್ಯಾನ್ಲಿ? ಇವ್ಯಾಂಜಲಿಸ್ಟ್ ಕ್ರಿಶ್ಚಿಯನ್ ಆತ. ಧರ್ಮಸ್ಥಳದಲ್ಲಿ AI ವಿಡಿಯೋ ಮಾಡಿ ಧರ್ಮಸ್ಥಳದ ಅಪಪ್ರಚಾರ ಮಾಡಿದ್ಯಾರು? ಒಬ್ಬ ಜಿಹಾದಿ ಸಮೀರ್. ಧರ್ಮಸ್ಥಳದಲ್ಲಿ ನಿರಂತರವಾಗಿ ಅಪಪ್ರಚಾರಕ್ಕೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಸುತ್ತು ಕುಳಿತು ಈ ಧರ್ಮಸ್ಥಳ ಹೀಗೆ ಹೋಗಬೇಕು, ಇದರ ವಿಚಾರ ಹೀಗೆ ಚರ್ಚೆಯಾಗಬೇಕು ಅಂತ ಅಲ್ಲಿ ಕೂತು ಕೆಲಸ ಮಾಡ್ತಿರೋದು ಯಾರು? ಮಾವೋವಾದಿಗಳು, ಲೆಫ್ಟಿಸ್ಟ್ ಲಿಬರಲ್ಸ್. ದುರದೃಷ್ಟ, ಇವರೆಲ್ಲರ ಜೊತೆಗೆ ಸೇರಿಕೊಂಡಿರೋದು ದೇಶವನ್ನು ವಿಭಜಿಸಲಿಕ್ಕೆ ಸಿದ್ಧವಾಗಿರುವಂಥ ಹಿಂದೂಗಳು ಅನ್ನೋದು ನನಗೆ ಭಾಳ ದುಃಖಕರ ಸಂಗತಿ ರೀ.
ಇವತ್ತು ಯಾರಾದರೂ ಇಲ್ಲಿಂದ ವಾಪಸ್ ಮನೆಗೆ ಹೋದವ್ರು ಒಂದು ಕ್ಷಣ ಕುಳಿತು ನಿಮ್ಮಲ್ಲಿ ನೀವೇ ಆಲೋಚನೆ ಮಾಡಿ, ನಾನು ಏನು ಹೇಳಬೇಕು ಅಂತ ಇಷ್ಟಪಡೋದಿಲ್ಲ, ನಿಮ್ಮಲ್ಲಿ ನೀವೇ ಆಲೋಚನೆ ಮಾಡಿ. ಏನು ಆಲೋಚನೆ ಮಾಡಬೇಕಾಗಿದೆ ಗೊತ್ತೇನು? ಇಷ್ಟೇ ಆಲೋಚನೆ ಮಾಡಬೇಕು. ನರೇಂದ್ರ ಮೋದಿಯವರ ಮೇಲೆ ಯಾರಾದರೂ ಬೈಬೇಕಾದ್ರೆ ನರೇಂದ್ರ ಮೋದಿಯವರನ್ನು ಯಾರು ಬೈಬೇಕು ಗೊತ್ತಾ? ಕೊನೆ ಪಕ್ಷ ನರೇಂದ್ರ ಮೋದಿಯವರ ಅರ್ಧದಷ್ಟಾದರೂ ಬುದ್ಧಿ ಇರಬೇಕು. ಕೊನೆ ಪಕ್ಷ ನರೇಂದ್ರ ಮೋದಿಯವರ ಅರ್ಧದಷ್ಟಾದರೂ ಪ್ರಚಾರಕ್ಕಾಗಿ ಕೆಲಸ ಮಾಡಿರಬೇಕು. ಕೊನೆ ಪಕ್ಷ ನರೇಂದ್ರ ಮೋದಿಯವರ ಅರ್ಧದಷ್ಟಾದರೂ ರಾಷ್ಟ್ರ ಪ್ರೇಮವನ್ನು ಹೃದಯದಲ್ಲಿ ತುಂಬಿಕೊಂಡಿರಬೇಕು. ಅಂಥವನೇನಾದರೂ ಹೇಳಿದರೆ ಕೇಳ್ಬೋದು. ಯಾವ ಯೋಗ್ಯತೆ ಇಲ್ಲದವನು ಅವರಿಗೆ ಮಾತನಾಡಿದರೆ ಕೇಳಲಿಕ್ಕೆ ಸಾಧ್ಯ ಇದೆಯೇನು? ಇವತ್ತು ಆರೋಪ ಮಾಡ್ತಾ ಇರೋದು ಯಾರು ಧರ್ಮಸ್ಥಳದ ಬಗ್ಗೆ? ಯಾರ ಹೆಸರು ಹೇಳಲಿ ನಾನು? ಒಬ್ಬರಿಗಾದರೂ ಧರ್ಮಸ್ಥಳದ ಮಾಡಿರುವಂಥ ಕೆಲಸದ 1% ಮಾಡುವ ಯೋಗ್ಯತೆ ಇದೆಯಾ ಅಂತ ಕೇಳಿದರೆ ಯೋಗ್ಯತೆ ಇಲ್ಲದವರು ಧರ್ಮಸ್ಥಳದ ಬಗ್ಗೆ ಪುಂಖಾನುಪುಂಖವಾಗಿ ಸುಳ್ಳನ್ನು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಮಿತ್ರರೇ, ಪುಣ್ಯ 13 ಜಾಗಗಳನ್ನು ಅಗೆದ ನಂತರ ಅಲ್ಲಿ ಏನೂ ಸಿಗಲಿಲ್ಲ ಅಂತ ಇವತ್ತು ಧೈರ್ಯವಾಗಿ ಮಾತನಾಡಲಿಕ್ಕಾದರೂ ಬರ್ತಾ ಇದ್ದೀವಿ, ಮಾತಾಡಿದರೆ ಕೇಳಲಿಕ್ಕಾದರೂ ಸಿದ್ಧ ಇದ್ದೀವಿ. ಅಕಸ್ಮಾತ್ ಮೊದಲನೇದನ್ನು ತೆಗೆಯುವಾಗ ಅನೇಕರಿಗೆ ಡೌಟ್ ಇತ್ತು, ಸಿಗಬಹುದೇನೋ. ಎರಡನೇ ತೆಗೆಯುವಾಗ ಇಲ್ಲಾದರೂ ಸಿಗಬಹುದೇನೋ. ಮೂರನೇ ತೆಗೆಯುವಾಗ ಡೌಟ್ ಇತ್ತು. ಆರನೇ ತೆಗೆಯುವಾಗ ಸ್ವಲ್ಪ ಜೀವ ಬಂತು. ಜೀವ ಹೆಂಗೆ ಬಂತು ಅಂತಂದರೆ, ಇಷ್ಟು ದಿನ ಏನು ಹೇಳಿದ್ದೀನೋ ವಾಪಸ್ ತಗೋಬೇಕು ಅಂತ. ಅಷ್ಟಾದರೂ ಮನಸ್ಸಿನಲ್ಲಿ ಅಳುಕು. ನನಗೆ ಗೊತ್ತಿದೆ, 12ನೇ ತೆಗೆದು 13ನೇ ಸ್ಟಾಪ್ ಮಾಡಿದರು. 14, 15, 16, 17 ತೆಗೆದ್ರು. ಅನೇಕ ಹಿಂದೂಗಳಿಗೆ ಆಗಲೂ ಇತ್ತು 13ರಲ್ಲಿ ಸಿಗಬಹುದೇನೋ, ವೆಯ್ಟ್ ಮಾಡೋಣ ಸ್ವಲ್ಪ. ಏನು ದುರವಸ್ಥೆ ರೀ ನಮ್ಮದು. ಯಾವ ಹಿಂದುತ್ವದ ಮಾತನಾಡೋದು ನಾವು? ಮಠ ಮಂದಿರಗಳ ರಕ್ಷಣೆ ಮಾಡ್ತೀವಿ ನಾವು. ನಂಗೆ ಭಾಳ ಬೇಜಾರು ಅನ್ಸುತ್ತೆ ರೀ. ನಾನು ಭಾಳ ದುಃಖದಿಂದ ಮಾತನಾಡ್ತೀನಿ. ಯಾಕೆ ದುಃಖದಿಂದ ಮಾತಾಡ್ತೀನಿ ಗೊತ್ತೇನು? ಈ ನಾಡಿನಲ್ಲಿ ನಾನು ಬರೀ ಕರ್ನಾಟಕದ ವಿಚಾರವೇ ತೆಗೆದುಕೊಳ್ಳೋದಾದರೆ, ಸುಮ್ಮನೆ ಧರ್ಮಸ್ಥಳ ವಿಚಾರವನ್ನೇ ಮುಂದಿಟ್ಕೊಂಡಿರೋದ್ರಿಂದ ಅದು ನನ್ನ ಉದ್ದೇಶ ಇರಲಿಲ್ಲ, ಬಟ್ ಹೇಳಲೇಬೇಕು ಅನ್ನೋ ಕಾರಣಕ್ಕೆ ಹೇಳ್ತೀನಿ. 5.5 ಲಕ್ಷ ಸ್ವಸಹಾಯ ಸಂಘಗಳು, 55 ಲಕ್ಷ ಜನ ಫಲಾನುಭವಿಗಳು, 1.25 ಲಕ್ಷ ಕೋಟಿ ರೂಪಾಯಿ ಬ್ಯಾಂಕಿನ ಸಾಲವನ್ನು ಹಳ್ಳಿಯ ಬಡ ಜನರಿಗೆ ಅವ್ರ ಮೂಲಕ ಕೊಡಿಸ್ಲಿಕ್ಕೆ ಸಾಧ್ಯವಾಗಿದೆ. ಧರ್ಮಸ್ಥಳದ ಮಂಜುನಾಥ ಇರೋದ್ರಿಂದ ಎಲ್ಲರೂ ದುಡ್ಡನ್ನು ಸೈಲೆಂಟಾಗಿ ವಾಪಸ್ ಕೊಡ್ತಾರೆ. ಹೀಗಾಗಿ ಬ್ಯಾಂಕು ಕೂಡ ಪ್ರೀತಿಯಿಂದ ಹಣ ಕೊಡುತ್ತೆ ಬಡವರಿಗೆ, ಯಾಕೆಂದರೆ ಧರ್ಮಸ್ಥಳ ಮಧ್ಯೆ ನಿಂತಿದೆ ಅಂತ. ಪರಿಣಾಮ ಏನು ಗೊತ್ತಾ? ಯಾವ ಹಳ್ಳಿಯಲ್ಲಿ ರೈಸ್ ಬ್ಯಾಗ್ಗಳು ಹೋಗಿ, ರೈಸ್ ಬ್ಯಾಗ್ ಅಂದರೆ ಯಾರಿಗೆ ಕರೆಯೋದು ಗೊತ್ತಾ? ನಾವು ಕ್ರಿಶ್ಚಿಯನ್ ಮಿಷನರಿಗಳಿಗೆ ಅಕ್ಕಿ ಕೊಡ್ತೀವಿ, ಅನ್ನ ಕೊಡ್ತೀವಿ, 100 ರೂಪಾಯಿ ಕೊಡ್ತೀವಿ ಮತಾಂತರ ಆಗಿ ಅಂತ ಹೇಳೋರಿಗೆ, ಅವರು ಮುಖದ ಮುಂದೆ ಧರ್ಮಸ್ಥಳದ ಮಂಜುನಾಥನ ಫೋಟೋ ಹಿಡಿದು ಎಲ್ಲಿವರೆಗೂ ಮಂಜುನಾಥ ಇದ್ದಾನೋ ನಿಮ್ಮ ರೈಸ್ ಬ್ಯಾಗ್ ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾರಲ್ಲ, ತಡೆಯೋದಕ್ಕೆ ಸಾಧ್ಯವಾಗಿದೆಯಲ್ಲ. ಇದು ಆಕ್ರೋಶ. ಮಿತ್ರ, ನಮಗಿನ್ನೂ ಅರ್ಥ ಆಗಲಿಲ್ಲ ಅಂತಂದರೆ ಏನು ಹೇಳಲಿ ನಾನು ಪ್ರತಿ ಬಾರಿ ಒಬ್ಬನೇ ಕೂತಿದ್ದಾಗ ದುಃಖದಿಂದ ಕೂತ್ಕೊಳ್ತೀನಿ. ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ನನಗೆ ನನ್ನ ಟೈಮು ವೇಸ್ಟ್ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಇಲ್ಲ. ಆದರೆ ಇಷ್ಟಂತೂ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಶಿವಾಜಿ ಮಹಾರಾಜರು ಆ ಗೆದ್ದ ನಂತರ ಯಾಕೆ ಅವರ ಸಾಮ್ರಾಜ್ಯ ಬಿದ್ದೋಗೋ ಸ್ಥಿತಿ ಬಂತು ಅಂತಂದರೆ, ಹಿಂದೂಗಳೇ ಆಗಿದ್ದರು. ಆಕ್ರಮಣಕಾರರಿಗೆ ಹೆದರುವ ಅಗತ್ಯ ಇರಲಿಲ್ಲ. ಮೊಹಮ್ಮದ್ ಬಿನ್ ಕಾಸಿಂ ಆಕ್ರಮಣ ಮಾಡಿ 1 ತಿಂಗಳ ಕಾಲ ಮುಲ್ತಾನಿನ ಮೂಲಸ್ಥಾನಿನ ಆದಿತ್ಯ ಮಂದಿರವನ್ನು ಆಕ್ರಮಿಸಿ ಕೂತಿದ್ದ. ಗೆಲ್ಲಿಕ್ಕೆ ಸಾಧ್ಯ ಇರಲಿಲ್ಲ, ವಾಪಸ್ ಹೋಗ್ಬೇಕಿತ್ತು ಅವನು. ನಮ್ಮಲ್ಲೇ ಯಾರೋ ಮೋಸ ಮಾಡಿದ್ದು. ಸೋಮನಾಥ ಮಂದಿರ ಪದೇ ಪದೇ ದಾಳಿಗೋಗಳಾಗಿ ನಾಶವಾಗಿದ್ದು ಯಾರ ಕಾರಣಕ್ಕೆ? ನಮ್ಮಲ್ಲೇ ಯಾರದ್ದೋ ಕಾರಣಕ್ಕೆ. ಮಹಮ್ಮದ್ ಗಜ್ನಿ, ಮಹಮ್ಮದ್ ಗೋರಿಯರು ಆಕ್ರಮಣ ಮಾಡಿ ಆ ವಾಯುವ್ಯ ಭಾಗದಿಂದ ನುಗ್ಗಿದ್ರಲ್ಲ, ಯಾರು ಕರೆದಿದ್ದು ಬನ್ನಿ ಇಲ್ಲಿಗೆ ಅಂತ? ನಮ್ಮವರೇ ಕರೆದಿದ್ದು, ವೆಲ್ಕಮ್ ಮಾಡಿದ್ದು. ನಮ್ಮ ನಡುವಿರುವಂಥ ದ್ವೇಷವನ್ನು ಇಟ್ಕೊಂಡು ನಾವು ನಮ್ಮದೇ ಆಗಿರುವಂಥ ಒಂದು ಸಂಘಟನೆಯನ್ನು ಏನಾದರೂ ಧ್ವಂಸ ಮಾಡಲಿಕ್ಕೆ ನಿಂತ್ವಿ ಅಂದರೆ ಇತಿಹಾಸದ ಪುಟಗಳಲ್ಲಿ ಅವ್ರ ಜೊತೆ ನಮ್ಮ ಹೆಸರು ದಾಖಲಾಗ್ಬಿಡುತ್ತೆ ಅನ್ನೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ಳಿಕ್ಕೆ ಬಂದಿದ್ದೀನಿ ಅಂತ. ಮಿತ್ರರೇ, ಕಟ್ಟಬೇಕಾಗಿದೆ. ಅಕಸ್ಮಾತ್ ಈಗಲ್ಲದೆ ಹೋದರೆ ಭಾರತವನ್ನು ಕಟ್ಟುವ ಇಂಥ ಸಂದರ್ಭ ಮತ್ತೆಂದೂ ಸಿಗಲಾರದು. ಅಮೇರಿಕ ಭಾರತಕ್ಕೆ ಹೆದರಿಸಿ ನಿಂತಿದ್ದಾಗ ಈ ದೇಶ ಹೆಂಗಿದೆ ಗೊತ್ತೇನೋ? ನಿನ್ನನ್ನು ಕೇರ್ ಮಾಡಲ್ಲ, ಹೋಗಲೇ ಅಂತ ಹೇಳುವಂಥ ಭಾರತವಾಗಿ ಇವತ್ತು ನಿಂತಿದ್ದೀವಲ್ಲ. ಯಾವತ್ತಿತ್ರಿ ಭಾರತ ಹಿಂಗೆ? ಕಳೆದ 78 ವರ್ಷಗಳಲ್ಲಿ ಭಾರತ ಹಿಂಗಿರಲಿಲ್ಲ. ಅಮೇರಿಕಾದ ಎದುರು ಸಟದು ನಿಲ್ಲಬಹುದಾಗಿರುವ ಸಾಹಸವನ್ನು ತೋರಿಸಿರಲಿಲ್ಲ. ಇವತ್ತು ತೋರಿಸಿದ್ದೀವಿ ನಾವು. ರಷ್ಯಾದ ಅಧ್ಯಕ್ಷ ಪುತಿನ್ ಅಮೇರಿಕಾದ ಅಧ್ಯಕ್ಷ ಟ್ರಂಪನ್ನ ಮಾತನಾಡಿದ ನಂತರ
ಮೊದಲನೇ ಮಾತು ಯಾರ ಜೊತೆ ಆಡ್ತಾರೆ ಗೊತ್ತಾ? ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವ್ರ ಜೊತೆ ಮಾತಾಡ್ತಾರೆ. ನಾನು ಟ್ರಂಪ್ ಜೊತೆ ಮಾತಾಡ್ಕೊಂಡು ಬಂದಿದ್ದೀನಿ, ನೀನೇನು ತಲೆ ಕೆಡಿಸ್ಕೊಳ್ಬೇಡ, ನನಗೂ ಅವನಿಗೂ ಏನು ಸೆಟ್ ಆಗಲಿಲ್ಲ ಅನ್ನೋ ಥರ ಭಾರತದ ಪ್ರಧಾನಿಯ ಜೊತೆ ಮಾತನಾಡೋ ಮಟ್ಟಿಗೆ ಬಂದಿದೆ ಅಂತಂದರೆ ಈ ದೇಶ ಸೆಂಟರ್ ಸ್ಟೇಜಿಗೆ ಬಂದು ನಿಂತಿದೆ. ಪಾಕಿಸ್ತಾನ ಕಳಿಸಿದ ಟರ್ಕಿಯ ಡ್ರೋನ್ಗಳನ್ನು ಭಾರತದ ಇಂಜಿನಿಯರ್ಗಳು ಅದು ಭಾರತದ ಗಡಿ ದಾಟುವ ಮುನ್ನ ಉರುಳಿಸಲಿಕ್ಕೆ ಸಾಧ್ಯವಾಯಿತು. ಈ ದೇಶದ ಬ್ರಹ್ಮೋಸಗಳು ಪಾಕಿಸ್ತಾನದ ಆ ತುದಿಯವರೆಗೂ ಹೋಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡ್ತು, ಗಡಿಯನ್ನು ದಾಟದೆ ನಿನ್ನನ್ನು ಉಡಾಯಿಸ್ಬಿಡ್ತೀವಿ, ಹುಷಾರಾಗಿ ಬಿದ್ದುಕೊಂಡಿರುವಂಥ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡುವಷ್ಟು ಮಟ್ಟಿಗೆ ಬೆಳೆದಿದ್ದೀವಿ. ಏನು ಸ್ಟ್ರಾಂಗ್ ಆಗಿದ್ದೀವಿ ನಾವು ಇವತ್ತು ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ ನಾವು. ಯುದ್ಧ ಆದರೆ ಜಗತ್ತಿನಲ್ಲಿ ರಾಷ್ಟ್ರಗಳು ಬಡವಾಗ್ತವೆ, ಆದರೆ ಯುದ್ಧದ ನಡುವೆ ಭಾರತ 4ನೇ ಶ್ರೀಮಂತ ರಾಷ್ಟ್ರವಾಗಿ ಒಂದು ಸ್ಟೆಪ್ ಮೇಲಕ್ಕೆ ಹೋಯ್ತು. ನಮ್ಮ ತಾಕತ್ತೇನೋ, ನಮ್ಮ GDP ರೇಟ್ ಏನಿವತ್ತು, ಹೇಗೆ ವೇಗವಾಗಿ ಬೆಳೀತಾ ಇದ್ದೀವಿ, ನಮ್ಮನ್ನು ಎದುರಾಕೊಂಡು ಬದುಕೋದು ಕಷ್ಟ ಅಂತ ಜಗತ್ತಿನ ಎಲ್ಲ ರಾಷ್ಟ್ರಕ್ಕೂ ಗೊತ್ತಾಗುವಷ್ಟು ಸಕ್ಷಮವಾಗಿ ಭಾರತ ನಿಂತಿದೆ. ಆದರೆ ಆಂತರಿಕವಾಗಿ ಹೆಂಗಿದ್ದೀವ್ರಿ ನಾವು? ನಮ್ಮ ನಡುವೆ ಇನ್ನೂ ಕಿತ್ತಾಡ್ಕೊಂಡಿದ್ದೀವಲ್ಲ. ಕೊರಗಜ್ಜನ ಕಾರ್ಯಕ್ರಮದಲ್ಲಿದ್ದಾಗ ಶರಣ್ ಪಂಪಲ್ ಜೊತೆಲಿ ಕೂತಿದ್ರು. ಶರಣ್ ಹೇಳಿದರು, ವಿಶ್ವ ಹಿಂದೂ ಪರಿಷತ್ನಿಂದ ಒಂದು ನಿರ್ಣಯ ತಗೊಂಡಿದ್ದೀವಿ, ಮಕ್ಕಳನ್ನು ಜಾಸ್ತಿ ಮಾಡ್ಕೋಬೇಕು ಪ್ರತಿಯೊಬ್ಬರು ಅಂತ ಹೇಳಿ. ನಾನು ತಮಾಷೆಗೆ ಕೇಳಿದೆ, ನಿಮಗೆ ಎಷ್ಟು ಮಕ್ಕಳು ಅಂತ? 2. ಇನ್ನೊಂದೆರಡು ಆಗ್ಬೋದಾ? ಎಂತ ಮಾತಾಡ್ತೀರಿ ಅಂತ ನಾನಂದೆ. ಒಳ್ಳೆ ಕಥೆ ಅಲ್ಲ. ಮಕ್ಕಳು ಜಾಸ್ತಿ ಆಗಬೇಕು ಅಂತ ಯೋಚನೆ ಮಾಡುವಾಗ ನಮ್ಮಲ್ಲಿ ಪ್ರತಿಯೊಬ್ಬರು ಹಿಂಗೆ ಯೋಚನೆ ಮಾಡ್ತಾರೆ. ಯಾಕೆ ಅಂದರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು, ಅವ್ರಿಗೆ ಒಳ್ಳೆಯ ಊಟ ತಿಂಡಿ ಸಿಗಬೇಕು, ಅವರು ಸಮರ್ಥವಾಗಿ ಬೆಳಿಬೇಕು, ಸಮಾಜಕ್ಕೆ ಕೊಡುಗೆಯಾಗಿ ನಿಲ್ಲಬೇಕು, ಏನೆಲ್ಲ ಕನಸು ಕಟ್ಟಿದ್ದೀವಿ. ಇನ್ನು ಮಕ್ಕಳನ್ನ ಜಾಸ್ತಿ ಮಾಡಿದ್ರೆ ಯಾರು ಮಾಡೋದು? ಇರೋದು ನಮ್ಗೆ ಒಂದೇ ಒಂದು ಉಪಾಯ, ಏನು ಗೊತ್ತಾ? ಬೇರೆಯವ್ರನ್ನ ನಮ್ಮೊಳಗೆ ಕರ್ಕೊಳ್ಳೋದು ಹೇಗೆ ಅಂತ ಹೊಸ ಆಲೋಚನೆ ಮಾಡಬೇಕೀಗ. ಸಾಕಿನ್ನು ನಾವೇ ಹೆಚ್ಚೋದಲ್ಲ, ಈಗ ಬಿಟ್ಟು ಹೋಗಿರೋರೆಲ್ಲ ನಮ್ಮವರೇ ಅನ್ನೋದನ್ನು ಮರಿಬೇಡಿ. ಎಲ್ಲರನ್ನೂ ವಾಪಸ್ ಕರ್ಕೊಳ್ತೀವಿ ಅಂತ ನಮ್ಗೆ ಕರ್ಕೊಳ್ಳಿಕ್ಕೆ ಸೋಲ್ಬಾರದು ಮಿತ್ರರೇ. ನಾನಿಲ್ಲಿ ನಂಗೆ ಗೊತ್ತಿದೆ, ತುಂಬ ಬೇರೆ ಬೇರೆ ಜಾತಿಯ ಪ್ರಮುಖರು ಮುಖಂಡರಿದ್ದೀರಿ. ಓಪನ್ ಕಾಲ್ ಕೊಡ್ರಲ್ಲ, ಯಾರಾದರೂ ಬರ್ತೀರಾ ಅಂತಾದರೆ ನಮ್ಮ ಸಮಾಜಕ್ಕೆ ಅವರನ್ನು ನಾವು ಸ್ವೀಕಾರ ಮಾಡ್ತೀವಿ ಅಂತ ಓಪನ್ ಕಾಲನ್ನು ಪ್ರತಿಯೊಂದು ಜಾತಿಯ ಮುಖಂಡರು ಕೊಡ್ಲಿಕ್ಕೆ ಶುರು ಮಾಡಿದ ಮೇಲೆ ಎಷ್ಟು ಜನ ಸಾಲು ನಿಲ್ತಾರೆ ನೋಡಿ. ಈಗ ಬಂದಿರೋರಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ, ಅವ್ರು ಬರ್ಲಿಕ್ಕೆ ರೆಡಿ ಇದ್ದಾರೆ, ಸ್ವೀಕಾರ ಮಾಡಲಿಕ್ಕೆ ನಾವು ರೆಡಿ ಇದ್ದೀವ ಅಂತ ಕೇಳಿದ್ರೆ ನಾವೇ ರೆಡಿ ಇಲ್ಲ. ಅವ್ರು ಹೇಳಿದರು, ಈ ನಾಡಿನಲ್ಲಿ ಸುಳ್ಯದಲ್ಲೇ ಅನೇಕ ತರುಣರು ಗೋವನ್ನು ಹಿಡಿತಾರೆ, ಅನೇಕ ತರುಣರು ಕೇಸ್ ಹಾಕ್ಕೊಳ್ತಾರೆ, ಒಳಗೆ ಹೋಗ್ತಾರೆ. ₹100 ಯಾವತ್ತಾದರೂ ಕೊಟ್ಟಿದ್ದೀವ? ಒಳಗೋದವನು ಕೋರ್ಟಿನ ಖರ್ಚಿಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದೀವಿ. ಯಾರು ಗೋವನ್ನು ಹಿಡಿಯೋ ಕಾರಣಕ್ಕೋಸ್ಕರ ತನ್ನ ಬದುಕಿನ ಅಮೂಲ್ಯ 3 ತಿಂಗಳನ್ನು ಕಳೆದುಬಿಟ್ನೋ, ಅವನು 3 ತಿಂಗಳಿಗೆ ಆಗ್ಬೋದಾಗಿರುವಷ್ಟು ದುಡ್ಡನ್ನು ನಾನು ಕೊಡ್ತೀನಪ್ಪ, ತಲೆ ಕೆಡಿಸ್ಕೊಳ್ಬೇಡ ನೀನು ಅಂತ ಹೇಳ್ಬೋದೇನು? ಉಲ್ಟಾ ನಾವೇನು ಹೇಳ್ತೀವಿ ಗೊತ್ತೋ, ಅವ್ರ ಅಮ್ಮನಿಗೆ, ಎಂಥ ಮಗನನ್ನು ಹೆತ್ತು ಬಿಟ್ಟಿಯೇ, ಜೈಲಿಗೆ ಹೋಗ್ಬಿಟ್ನ. ಏನಕ್ಕೆ ಜೈಲಿಗೆ ಹೋಗಿದ್ದ ಅವ್ರ ಮಗ? ಕಳ್ತನ ಮಾಡಿ ಅಲ್ಲ. ಯಾವ ಗೋವನ್ನು ಅವರಮ್ಮ ಮನೆಗೆ ಬರಬೇಕಾದ್ರೆ ಒಳಗೆ ಕರ್ಕೊಂಡು ಬರ್ತಾಳೋ ಆ ಗೋವನ್ನು ಉಳಿಸ್ಲಿಕ್ಕೋಸ್ಕರ ಅವನು ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದಾನೆ ಅಂದರೆ ಹೀರೋ ಥರ ಧರ್ಮವೀರನಂತೆ ನೋಡಬೇಕಾಗಿರುವಂಥ ಅಗತ್ಯ ಇದೆ. ಮಾಡುತ್ತೇನು ಸಮಾಜ? ಮಿತ್ರರೇ, ಸಮಾಜದ ಆಲೋಚನೆಯನ್ನು ಬದಲಾಯಿಸಿಕೊಳ್ಳೋಣ. ನಮ್ಮ ಆಲೋಚನೆಯ ಶೈಲಿಯನ್ನು ಬದಲಾಯಿಸಬೇಕಾದಂಥ ಅಗತ್ಯ ಇದೆ. ಇಂಥ ತರುಣರಿಗೆ ರಕ್ಷಣೆ ಕೊಡಬೇಕಾದಂಥ, ಇಂಥ ತರುಣರ ಜೊತೆ ನಿಲ್ಲಬೇಕಾಗಿರುವಂಥ ಸಾಮರ್ಥ್ಯ ತೋರಬೇಕಾದಂಥ ಅಗತ್ಯ ಇದೆ. ಇಲ್ಲದೆ ಹೋದರೆ ಏನಾಗುತ್ತೆ ಗೊತ್ತೇನು? ನಮ್ಮ ಮುಂದಿನ ಪೀಳಿಗೆ ಬರುತ್ತೆ, ಈಗೇನೋ ಇಷ್ಟು ಎತ್ತರದಲ್ಲಿರುವಂಥ ಮೊಸರು ಕುಡಿಕೆ ಹೊಡಿತಾರೆ, 20 ವರ್ಷದ ನಂತರ ಹೊಡೆಯೋದಿಲ್ಲ ಸರ್. 20 ವರ್ಷದ ನಂತರ ಮೊಬೈಲಲ್ಲಿ ಹೊಡಿತಾರವ್ರು. ಹೈಟಲ್ಲಿರುವಂಥದ್ದಕ್ಕೆ ಹೇಗೆ ವಿಡಿಯೋ ಗೇಮಲ್ಲಿ ಹೊಡಿಬೇಕು ಅಂತ. ಯಾಕೆಂದರೆ ಶಕ್ತಿ ಸಾಮರ್ಥ್ಯ ಇರಬೇಕಲ್ಲ. ಶಕ್ತಿ ಸಾಮರ್ಥ್ಯ ಕಳೆದೋಗಿರುತ್ತೆ. 50 ವರ್ಷದ ಹಿಂದಿನ ಶಕ್ತಿ ಇವತ್ತಿಲ್ಲ, ಇವತ್ತಿನ ಶಕ್ತಿ ಮುಂದಿಲ್ಲ. ಇಡೀ ಈ ಪರಂಪರೆಯೇ ನಿಂತೋಗುತ್ತೆ. ನೀವು ಆಮೇಲೆ ಏನು ಗೊತ್ತೇನು, ಎತ್ತರದ ಮೊಸರು ಕುಡಿಕೆ ಇರಲಿ, ಎದುರಿಗಿರೋ ಮೊಸರು ಕುಡಿಕೆ ಒಡಿಯಪ್ಪ ಬಾ ಅಂದರೆ ಬರೋದಿಲ್ಲ ಅವರು. ಯಾಕೆ ಅಂತಂದರೆ ಮೊಬೈಲ್ನ ಬಿಟ್ಟು ಏಳುವ ಸ್ಥಿತಿ ಕಳ್ಕೊಂಡಂಥ ಜನಾಂಗವಾಗಿರುತ್ತೆ. ಈ ಜನಾಂಗವನ್ನು ಇಲ್ಲಿ ಕರ್ಕೊಂಡು ಬರಬೇಕು ಅಂತಂದರೆ ಹೊಸ ಹಾದಿಯನ್ನು ಹುಡುಕಬೇಕಾದಂಥ ಅಗತ್ಯ ಇದೆ. ನಾನು ಯಾಕೆ ಎಲ್ಲರ ಜೊತೆ ಹಿಂಗೆ ಮಾತಾಡಲ್ಲ ರೀ, ನಾನು ಸುಳ್ಯದವ್ರ ಜೊತೆ ಯಾಕೆ ಮಾತನಾಡ್ಬೋದು ಅಂತಂದರೆ, ಸುಳ್ಯದಲ್ಲಿ ಸಂಘಟನೆ 50 ವರ್ಷಗಳಿಂದ ಇರುವಂಥದ್ದು, ನೆನ್ನೆ ಮೊನ್ನೆ ಹುಟ್ಟಿರುವಂಥ ಸಂಘಟನೆ ಅಲ್ಲ ಇದು, 50 ವರ್ಷಗಳ ಸಂಘಟನೆ. ಸುಳ್ಯದ ಮನೆಯೂ ಸಂಘಟನೆಯ ಒಂದು ಭಾಗ ಅಂತ ನನಗೆ ಗೊತ್ತಿದೆ.
ಒಂದೇ ಮನೆಯ ಎಲ್ಲರೂ ಸಂಘಟನೆಯಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಒಂದು ಮನೆಯ ಒಬ್ಬರಾದರೂ ಸಂಘಟನೆಯ ಸದಸ್ಯರಾಗಿರುವಂಥ ಒಂದು ಇಡೀ ತಾಲೂಕು ಅಂತ ಏನಾದರೂ ಇದ್ದರೆ ಅದು ಸುಳ್ಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಹೇಳಿದರೆ ಮಾತ್ರ ಅದಕ್ಕೊಂದು ವಿಶೇಷವಾದ ಮೌಲ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಹಂಚ್ಕೊಳ್ತಾ ಇದ್ದೀನಿ. ಹೊಸ ಬದಲಾವಣೆ ಏನಾದರೂ ಸಮಾಜಕ್ಕೆ ಕೊಡಬೇಕು ಅಂತಂದರೆ ಅದು ಇಂಥ ಜಾಗಗಳಿಂದ ಬರಬೇಕು. ಇಲ್ಲಿನ ತಾರುಣ್ಯವನ್ನು ಸಮರ್ಥವಾಗಿ ಬಳಸ್ಕೊಂಡು ಈ ನಾಡನ್ನು ಕಟ್ಟಬೇಕಾದಂಥ ಅಗತ್ಯ ಇದೆ. ನಾನು ಬಹಳ ಹೆಮ್ಮೆಯಿಂದ, ಬಹುಶಃ ನಿಮ್ಮ ಶಿವಪಂಚಾಕ್ಷರಿ ಮಂತ್ರದ ಪ್ರಭಾವವೋ ಏನೋ, ಇಡೀ ನಾಡಿಗೆ ಇವತ್ತು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಏನು ಅಂತ ಗೊತ್ತಾಗಿದೆ. ಆದರೆ ನೆನ್ಪಿಟ್ಕೊಳ್ಳಿ, ಇರುವಂಥ ಸರ್ಕಾರ ತೇಪೆ ಹಚ್ಚಿ ಯಾರ್ಯಾರು ಪುಂಖಾನುಪುಂಖವಾಗಿ ಆರೋಪಗಳನ್ನು ಮಾಡಿದ್ರೋ ಬಿಟ್ಟು ಬಿಡುವ ಎಲ್ಲ ಲಕ್ಷಣಗಳು ಇವೆ. ಹೀಗೆ ಶಬರಿಮಲೆಯನ್ನು ನಾವು ಕೈಬಿಟ್ವಿ, ಶನಿ ಶಿಂಗಣಾಪುರವನ್ನು ಕೈಬಿಟ್ವಿ. ಆದರೆ ಅವರೆಲ್ಲರೂ ದೂರದಲ್ಲಿದೆ, ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ಅನ್ನೋ ಪರಿಣಾಮ ಪಕ್ಕದಲ್ಲಿರೋ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ತಲೆ ಕೆಡಿಸ್ಕೊಳ್ಳಿಲ್ಲ, ಸುಮ್ಮನೆ ಇದ್ದೀವಿ ಅಂತಂದರೆ ಚನ್ನಕೇಶವ ಮಂದಿರಕ್ಕೆ ಬರ್ತಾರೆ. ದೊಡ್ಡದ್ದಾಗಿರುವ ಧರ್ಮಸ್ಥಳ, ಅದರ ಭಕ್ತರು ಇಡೀ ರಾಜ್ಯವ್ಯಾಪಿ ಹಬ್ಬಿಕೊಂಡಿದ್ದಾರೆ. ಅವರನ್ನೇ ಹೀಗೆ ಅಮರಿಕೊಳ್ಬೋದಾದರೆ ಚನ್ನಕೇಶವನಿಗೆ ಅಮರಿಕೊಂಡ್ರೆ ನಮ್ಮನ್ನು ಉಳಿಸೋದು ಬಹಳ ಕಷ್ಟ ಇದೆ ರೀ. ಸಮಾಜ ಒಂದಾಗಬೇಕಾಗಿದೆ. ಜಾತಿ ಮತ ಪಂಥಗಳನ್ನು ಮರೆತು ನನ್ನ ಧರ್ಮ ಕ್ಷೇತ್ರ ಏನೇ ಇದ್ದರೂ, ಅದು ಈ ನಾಡಿನ ನದಿ ಇರಲಿ, ನಾಡಿನ ಬೆಟ್ಟ ಇರಲಿ, ಮಂದಿರ ಇರಲಿ, ಮಠ ಇರಲಿ, ಒಬ್ಬ ಹಿಂದುವಿನ ಮನೆ ಇದ್ದರೂ ಉಳಿಸ್ಲಿಕ್ಕೆ ಉಳಿದವರೆಲ್ಲರೂ ಸೇರ್ತೀವಿ ಎನ್ನುವಂಥ ಕಾಲಘಟ್ಟ ಇದು. ವಿವೇಕಾನಂದರ ಮಾತುಗಳೊಂದಿಗೆ ಮುಗಿಸ್ತೀನಿ. ಸ್ವಾಮೀಜಿ ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತೇನು? ನೀನು ನಿಜವಾದ ಹಿಂದೂ ಅಂದರೆ ಯಾವಾಗ ಅಂತ ಪ್ರಶ್ನೆ ಕೇಳಿದರೆ ಸ್ವಾಮೀಜಿ ಹೇಳ್ತಾರೆ, ಈ ದೇಶದ ಯಾವುದೋ ಮೂಲೆಯಲ್ಲಿರುವಂಥ ಒಬ್ಬ ಹಿಂದುವಿಗೆ ನೋವಾಗ್ತಿದೆ ಅಂತ ಗೊತ್ತಾದಾಗ, ನಿನ್ನ ಹೃದಯದಲ್ಲಿ ವೇದನೆ ಆಗ್ತಾ ಇದೆ ಅಂತಂದರೆ ಅವತ್ತು ನೀನು ನಿಜವಾದ ಹಿಂದೂ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಮುಂದುವರೆದು ಏನು ಹೇಳ್ತಾರೆ ಗೊತ್ತಾ? ಯಾವ ಹಿಂದೂ, ಭಾಳ ಚೆನ್ನಾಗಿದೆ ಈ ವಾಕ್ಯ. ನನಗೆ ಈ ವಾಕ್ಯ ಹೇಳಬೇಕಾದ್ರೆ ಗೂಸ್ ಬಂಪ್ಸ್ ಬರುತ್ತೆ. ಸ್ವಾಮೀಜಿ ಎಷ್ಟು ಆಲೋಚನೆ ಮಾಡಿದಿರು ಅಂತ. ಅವ್ರು ಹೇಳ್ತಾರೆ, ಯಾವ ಹಿಂದೂ ನಿನಗೆ ಅನ್ಯಾಯ ಮಾಡಿರ್ತಾನೋ, ನಿನಗೆ ಮೋಸ ಮಾಡಿರ್ತಾನೋ, ನಿನ್ನ ಬೆನ್ನಿಗೆ ಚೂರಿ ಇರಿಯುವಂಥ ಪ್ರಯತ್ನ ಮಾಡಿರ್ತಾನೋ, ಅವನೂ ಸಂಕಟದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ನೀನು ಅವನ ಪರವಾಗಿ ನಿಲ್ಲಬೇಕು. ಯಾಕೆ ಅಂದರೆ ಅವನು ಹಿಂದೂ ಅಲ್ವಾ ಅಂತ ಮಾತ್ರ ಇದು. ಹಂಗಂದು ಏನು ಹೇಳ್ತಾರೆ ಗೊತ್ತಾ? ಗುರು ಗೋವಿಂದ ಸಿಂಗರಿಗೆ ಯಾರೆಲ್ಲ ಎಷ್ಟು ತೊಂದರೆ ಕೊಟ್ಟರು, ಹಿಂದೂ ಸಮಾಜ, ಸಿಖ್ ಸಮಾಜ ಎಷ್ಟು ತೊಂದರೆ ಕೊಡ್ತು, ಜೊತೆಯಲ್ಲಿದ್ದವರೇ ಅವ್ರನ್ನ ಧಿಕ್ಕರಿಸಿದ ನಂತರವೂ ಕೂಡ ಈ ಸಮಾಜಕ್ಕೋಸ್ಕರ ನಾನು ಬದುಕ್ತೀನಿ ಅಂತ ತನ್ನ ಇಬ್ಬರು ಮಕ್ಕಳನ್ನು ಸಮಾಜಕ್ಕೋಸ್ಕರ ಧಾರೆ ಎರೆದು ತಮ್ಮನ್ನು ತಾವು ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಂಡ ಶ್ರೇಷ್ಠ ಗುರು ಗೋವಿಂದ ಸಿಂಗರೇ ನಮ್ಮ ಆದರ್ಶವಾಗಬೇಕು ಅಂತ ವಿವೇಕಾನಂದರು ಹೇಳ್ತಾ ಇದ್ರಲ್ಲ, ಅದು ವಾಪಸ್ ಬರಬೇಕಾದಂಥ ಅಗತ್ಯ ಇದೆ. ನಮ್ಮ ನಡುವೆ ಇರುವಂಥ ಎಲ್ಲ ಭೇದದ ಆ ಕೋಟೆಗಳನ್ನು ಪುಡಿ ಪುಡಿ ಮಾಡಿ ಹಿಂದೂ ಸಮಾಜ ಜಗದ್ವ್ಯಾಪಿಯಾಗಿ ಬೆಳೆಯಬೇಕಾದಂಥ ಅಗತ್ಯ ಇದೆ. ನಿಜವಾದ ವಿಶ್ವ ಹಿಂದುತ್ವ, ವಿಶ್ವ ಭ್ರಾತೃತ್ವವನ್ನು ನಾವು ನಿರ್ಮಾಣ ಮಾಡಬೇಕಾಗಿರುವಂಥ ಸಮರ್ಥ ಕಾಲ. ಕೃಷ್ಣ ಅದಕ್ಕೆ ಶಕ್ತಿ ಕೊಡಲಿ. ಯಾಕೆ ವಿಶ್ವ ಹಿಂದೂ ಪರಿಷತ್ ಕೃಷ್ಣ ಜನ್ಮಾಷ್ಟಮಿಯ ದಿನವೇ ಹುಟ್ಟಿತು ಅಂತಂದರೆ ನನಗೆ ಯಾವಾಗಲೂ ಅನಿಸುತ್ತೆ, ಕೃಷ್ಣ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕೃಷ್ಣ ಹೇಳಿದ್ದಾನೆ, ಯುಗ ಯುಗದಲ್ಲೂ ಬರ್ತೀನಿ ಅಂತ. ನನಗನ್ಸುತ್ತೆ ವಿಶ್ವ ಹಿಂದೂ ಪರಿಷತ್ನ ರೂಪದಲ್ಲಿ ಈಗ ಬಂದಿದ್ದಾನೆ. ಈ ಬಂದಿರುವಂಥ ವಿಶ್ವ ಹಿಂದೂ ಪರಿಷತ್ನ ಜವಾಬ್ದಾರಿ ಇದೆ ನಮ್ಮೆಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಾ ಈ ನಾಡಿನ ಶ್ರದ್ಧಾ ಕೇಂದ್ರಗಳನ್ನು ಉಳಿಸಿ ಈ ನಾಡಿನ ಜನರಲ್ಲಿರುವ ಶ್ರದ್ಧೆಗೆ ಒಂದಿನಿತೂ ಭಂಗ ಬರದಂತೆ ಕಾಪಾಡುವಂಥ ಹೊಣೆಗಾರಿಕೆಯನ್ನು ಅದು ಹೊರಲಿ ಅಂತ ನಾನು ಪ್ರೀತಿಯಿಂದ ಆಶಿಸ್ತಾ ತನ್ಮಯತೆಯಿಂದ ಆಲಿಸ್ತೇನೆ. ನಿಮ್ಗೆಲ್ರಿಗೂ ನಾನು ಶ್ರದ್ಧಾಪೂರ್ವಕವಾಗಿ ವಂದಿಸ್ತೀನಿ. ಎಲ್ಲರನ್ನೂ ಕಳಕಳಿಯಿಂದ ಬೇಡ್ಕೊಳ್ತೀನಿ, ನನಗೆ ದಯವಿಟ್ಟು ಹೋಗ್ಲಿಕ್ಕೆ ಅನುಮತಿ ಕೊಡಿ. ನಾನು ಇಲ್ಲಿಂದ ತುಂಬ ದೂರ ಹೋಗಬೇಕಾಗಿರೋದ್ರಿಂದ, ಯಾತ್ರೆ ಭಾಳ ದೊಡ್ಡದಿರೋದ್ರಿಂದ ನಿಮ್ಮ ಅನುಮತಿ ಪಡೆದು ನಾನು ಹೊರಡಬೇಕು ಅಂತ ಕೇಳ್ಕೊಳ್ತೀನಿ. ಒಂದು ಸಲ ಭಾರತ್ ಮಾತೆಗೆ ಉಚ್ಚ ಕಂಠದಲ್ಲಿ ಜೈಕಾರ ಕೊಡಿ, ಎರಡು ಕೈಗಳನ್ನು ಗಾಳಿಗೆ ಬೀಸಿನ ಜೊತೆ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಹಿಂದ್. ಸುಳ್ಯದ ಜನತೆಗೆ ಇದೀಗ ಸುವರ್ಣ ಅವಕಾಶ. ಮಳೆಗಾಲದ ವಿಶೇಷ ಕೊಡುಗೆಗಳು ಇದೀಗ ಮೊಟ್ಟ ಮೊದಲ ಬಾರಿಗೆ ಸುಳ್ಯದಲ್ಲಿ ಚೆನ್ನೈ ಶಾಪಿಂಗ್ ಬಜಾರ್. ಅತಿ ಕಡಿಮೆ ಬೆಲೆಗೆ ನಿಮ್ಮ ಇಷ್ಟದ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಮಕ್ಕಳ ಹಾಗೂ ಮಹಿಳೆಯರ, ಪುರುಷರ ಯಾವುದೇ ಬಟ್ಟೆ ಬರೆಗಳನ್ನು ಕೊಳ್ಳಿರಿ, ಕೇವಲ 180 ರೂಪಾಯಿ ಮತ್ತು 130 ರೂಪಾಯಿಗಳು ಮಾತ್ರ. ನಮ್ಮಲ್ಲಿ ಲಾಂಗ್ ಟಾಪ್ಗಳು, ವೆಸ್ಟರ್ನ್ ಟಾಪ್ಗಳು, ಟಿ ಶರ್ಟ್ಗಳು, ದುಪ್ಪಟ್ಟಗಳು, ಲೆಗಿನ್ಸ್ಗಳು, ಪಟಿಯಾಲ ಪ್ಯಾಂಟ್ಗಳು, ಬಲೂನ್ ಪ್ಯಾಂಟ್ಗಳು, ಟ್ರ್ಯಾಕ್ ಪ್ಯಾಂಟ್ಗಳು, ನೈಟ್ ಪ್ಯಾಂಟ್ಗಳು, 3/4ಗಳು, ಲಾಂಗ್ ಮಿಡಿಗಳು, ಶಾರ್ಟ್ ಮಿಡಿಗಳು, ಪೆಟ್ಟಿಕೋಟ್ಗಳು, ಮಕ್ಕಳ ಮತ್ತು ಮಹಿಳೆಯರ ನೈಟ್ ಪ್ಯಾಂಟ್ಗಳು,
3/4 ಬಾಕ್ಸರ್, ಸ್ಪೋರ್ಟ್ಸ್ ಬಟ್ಟೆಗಳು, ಬನಿಯನ್ಗಳು, ಟರ್ಕಿ ಟವೆಲ್ಗಳು ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಒಳ ಉಡುಪುಗಳು, ಇನ್ನು ಹಲವಾರು ಬಟ್ಟೆ ಬರೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾ ಮಂದಿರ, ಹಳೆ ಬಸ್ ನಿಲ್ದಾಣದ ಎದುರು, ಸುಳ್ಯ. ಗ್ರಾಹಕರ ಅನುಕೂಲತೆಗೋಸ್ಕರ ಭಾನುವಾರವೂ ತೆರೆದಿರುತ್ತದೆ. ಹಿಂದೆ ಭೇಟಿ ನೀಡಿ. ಚೆನ್ನೈ ಶಾಪಿಂಗ್ ಬಜಾರ್, ಶಿವಕೃಪಾ ಕಲಾ ಮಂದಿರ, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಸುಳ್ಯ. ದೂರವಾಣಿ ಸಂಖ್ಯೆ 9108811065. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ 9048865019 994652380